ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಇನ್ನೂ ಒಂದು ರಾಜಬೇಟೆ ನಡೆದು ಹೋಗಿದೆ. ಈ ಬಾರಿ ಕೂಡ ಯಾರೋ ಬಂದಿದ್ದಾರೆ, ಮಾಡಬೇಕಾಗಿದ್ದ ಕೆಲಸವನ್ನು ಮಾಡಿದ್ದಾರೆ, ಆಗಬೇಕಾಗಿದ್ದೇ ಅಲ್ಲಾಗಿದೆ. ಆದರೆ ಈ ಹಿಂದಿನ ಘಟನೆಗಳಿಗೆ ಹೋಲಿಕೆ ಮಾಡಿದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ನಡೆದ ಕೃತ್ಯದ ಹಾಗೆ ಕಾಣ್ತಾ ಇದೆ. ಈ ಬಾರಿಯ ಘಟನೆ ಪಾಕಿಸ್ತಾನದಲ್ಲಿ ಆಗಾಗ ನಡೆಯುವ ಬಾಂಬ್ ಸ್ಫೋಟದ ಘಟನೆಗಳನ್ನು ನೆನಪಿಸ್ತಾ ಇದೆ. ಆದರೆ ಆ ಸ್ಫೋಟ ನಡೆದಿರೋ ಜಾಗ ಇದೆಯಲ್ಲ, ಅದು ಅಂತಿಂಥ ಜಾಗ ಅಲ್ಲ. ಅಫ್ಕೋರ್ಸ್ ಶುಕ್ರವಾರನೇ ಸ್ಫೋಟ ನಡೆದಿದೆ, ಮಸೀದಿಯಲ್ಲೇ ಆಗಿದೆ. ಆದರೆ ಆ ಮಸೀದಿ ಸಾಮಾನ್ಯ ಮಸೀದಿ ಅಲ್ಲ. ಅದು ಇವತ್ತು ಆಫ್ಘನಿಸ್ತಾನವನ್ನು ಆಳ್ತಾ ಇದ್ದಾರಲ್ಲ ತಾಲಿಬಾನಿಗಳು, ಅವರನ್ನ ತಯಾರು ಮಾಡಿದ ಮಸೀದಿ. ಜಾಗತಿಕವಾಗಿ ಜಿಹಾದ್ ಕೇಂದ್ರ ಅಂತಲೇ ಗುರುತಿಸ್ಕೊಳ್ತಾ ಇದ್ದ ಮಸೀದಿ ಅದು. ಅಲ್ಲೊಂದು ಸ್ಫೋಟ ನಡೆದಿದೆ. ಆ ಮಸೀದಿಯ ಮೌಲ್ವಿ ಅದರಲ್ಲಿ ಸಾವಿಗೀಡಾಗಿದ್ದಾನೆ. ಇನ್ನು 5 ಮಂದಿ ಸಾವಿಗೀಡಾಗಿರೋದಾಗಿ ಪಾಕಿಸ್ತಾನದ ಮಾಧ್ಯಮಗಳು, ಸರ್ಕಾರ ಹೇಳ್ತಾ ಇವೆ. ಆದರೆ ಅನಧಿಕೃತ ಮಾಹಿತಿಗಳ ಪ್ರಕಾರ ಅಲ್ಲಿ 18ರಿಂದ 20 ಮಂದಿ ಸಾವಿಗೀಡಾಗಿದ್ದಾರೆ, 25ರಿಂದ 30 ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಎಲ್ಲಿ ಆ ಸ್ಫೋಟ? ಅದರ ಹಿಂದೆ ಯಾರು? ಇದನ್ನು ಪಾಕಿಸ್ತಾನ ಭಾರತದ ಕೊರಳಿಗೆ ಕಟ್ಟುತ್ತಾ, ಅಥವಾ ಭಾರತವನ್ನು ನೋಡಿಕೊಂಡು ಅಮೆರಿಕ ಕೂಡ ನಮ್ಮಲ್ಲಿ ಮೋಸ್ಟ್ ವಾಂಟೆಡ್ಗಳನ್ನು ಹುಡುಕಿ ಹೂರು ಟಿಕೆಟ್ ಕೊಡಿಸ್ತಾ ಇದೆ ಅಂತ ಆರೋಪ ಮಾಡುತ್ತಾ? ಈ ಮೌಲ್ವಿ ಯಾರಿಗೂ ಬೇಕಾಗಿದ್ದ? ಆಫ್ಘನಿಸ್ತಾನದ ತಾಲಿಬಾನಿಗಳು ಈ ಕೃತ್ಯದ ಹಿಂದೆ ಯಾರ ನೆರಳನ್ನು ಹುಡುಕುತ್ತಾ ಇದ್ದಾರೆ? ಪಾಕಿಸ್ತಾನ ಏನು ಹೇಳ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಏಷ್ಯಾದ ಕೆಲ ಇಸ್ಲಾಮಿಕ್ ದೇಶಗಳಲ್ಲಿ ಶುಕ್ರವಾರ ಬಂತು ಅಂದರೆ ಸಾಕು ಜನ ಹೆದರೋ ಥರದ ಪರಿಸ್ಥಿತಿ ನಿರ್ಮಾಣವಾಗಿ ಸಾಕಷ್ಟು ವರ್ಷಗಳೇ ಕಳೆದು ಹೋಗಿವೆ. ಇಷ್ಟು ದಿನ ಅಲ್ಲಿ ಶಿಯಾಗಳ ಮಸೀದಿಗಳಲ್ಲಿ ಸುನ್ನಿಗಳು ಬಾಂಬ್ ಬಿಡ್ತಾ ಇದ್ರು. ಅಂಥ ಘಟನೆ ಆಫ್ಘನಿಸ್ತಾನದಲ್ಲಿ, ಪಾಕಿಸ್ತಾನದಲ್ಲಿ, ಸಿರಿಯಾದಲ್ಲಿ, ಇರಾಕಲ್ಲಿ, ಹೀಗೆ ನಾನಾ ಕಡೆಗಳಿಂದ ವರದಿಯಾಗ್ತಾ ಇತ್ತು. ಈಗ ಕೂಡ ಅದೇ ಥರದ ಘಟನೆಯೊಂದು ನಡೆದಿದೆ. ಅದು ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರದೇಶದ ಅಖೋರಾ ಕಟಕ್ ಅನ್ನೋ ಕಡೆ ನಡೆದಿದೆ. ಸ್ಫೋಟ ನಡೆದಿರೋದು ಸುನ್ನಿಗಳ ಮಸೀದಿಯಲ್ಲಿ, ಹಕ್ಕಾನಿ ಮದರಸಾ ಮತ್ತು ಮಸೀದಿಯಲ್ಲಿ. ಗೆಳೆಯರೆ, ಈ ಹಕ್ಕಾನಿ ಅನ್ನೋ ಹೆಸರನ್ನು ಕೇಳಿದರೆ ನಿಮಗೆ ಯಾರಾದರೂ ನೆನಪಿಗೆ ಬರ್ತಾರಾ? ಎಸ್, ಇವತ್ತು ಆಫ್ಘನಿಸ್ತಾನದಲ್ಲಿ ಆಡಳಿತವನ್ನು ನಡೆಸ್ತಾ ಇರೋ ತಾಲಿಬಾನ್ ಇದೆಯಲ್ಲ, ಅವರ ಪರ ಹೋರಾಟ ಮಾಡೋದಕ್ಕೆ ನಿಂತಿದ್ದ ಮುಜಾಹಿದೀನ್ ಪಡೆಗಳಲ್ಲಿ ಈ ಹಕ್ಕಾನಿ ಗ್ರೂಪ್ ಕೂಡ ಒಂದು. ಹಕ್ಕಾನಿಗಳ ನಾಯಕ ಸಿರಾಜುದ್ದೀನ್ ಹಕ್ಕಾನಿ ಆಫ್ಘನಿಸ್ತಾನದ ಗೃಹ ಸಚಿವನಾಗಿ, ಅಂದ್ರೆ ಪೊಲೀಸ್ ಖಾತೆಯ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಒಂದು ಕಾಲಕ್ಕೆ ಯಾರನ್ನ ಆಫ್ಘನಿಸ್ತಾನದ ಪೊಲೀಸರು ಹುಡುಕ್ತಾ ಇದ್ರೋ, ಯಾರು ಆಫ್ಘನಿಸ್ತಾನದಲ್ಲಿ ಬಾಂಬ್ ಸ್ಫೋಟಗಳ ಮೂಲಕ, ದಾಳಿಗಳ ಮೂಲಕ, ವಿದೇಶಿಯರ ಅಪಹರಣದ ಮೂಲಕ ಆಡಳಿತಕ್ಕೆ ತಲೆನೋವಾಗಿದ್ನೋ, ಯಾವನನ್ನ ಮೋಸ್ಟ್ ವಾಂಟೆಡ್ ಉಗ್ರ ಅಂತ ಆಫ್ಘನಿಸ್ತಾನ ಮತ್ತು ಅಮೆರಿಕಾಗಳು ಘೋಷಣೆ ಮಾಡಿದ್ವೋ ಅದೇ ಹಕ್ಕಾನಿ ಈಗ ಆಫ್ಘನಿಸ್ತಾನದ ಗೃಹ ಸಚಿವ. ಈ ಹಕ್ಕಾನಿ ಮತ್ತು ಆಫ್ಘನಿಸ್ತಾನವನ್ನ ಆಳ್ತಾ ಇರೋ ತಾಲಿಬಾನಿಗಳು ಇವರೆಲ್ಲ ತಯಾರಾಗಿದ್ದು ಇದೇ ಹಕ್ಕಾನಿ ಮಸೀದಿಯಲ್ಲಿ. ಅದೇ ಮಸೀದಿಯಲ್ಲೇ ಈಗ ಸ್ಫೋಟ ಸಂಭವಿಸಿದೆ. ಗೆಳೆಯರೆ, ಈ ಹಕ್ಕಾನಿ ಮಸೀದಿ ಇದೆಯಲ್ಲ, ಇದನ್ನು ಸ್ಥಾಪಿಸಿದ್ದು ಸಮೀಉಲ್ ಹಕ್ ಅನ್ನೋ ಮೌಲ್ವಿ. ಅವನು ಈ ಹಿಂದೆ ಪಾಕಿಸ್ತಾನದ ರಾಜ್ಯಸಭೆಯ ಸದಸ್ಯ ಕೂಡ ಆಗಿದ್ದ. ಈತನ ತಮ್ಮ ಒಬ್ಬ ಪೇಶಾವರದ ವಿಶ್ವವಿದ್ಯಾಲಯದಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದ. ಇನ್ನೀತನ ತಂದೆ ಅಬ್ದುಲ್ ಹಕ್, ಆತ ಅಖಂಡ ಭಾರತದ ಕಾಲದಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿನ ದಾರುಲ್ ಉಲೂಮ್ ದಿಯೋಬಂದಲ್ಲಿ ಕಲಿತವನು. ಆನಂತರ ಭಾರತ ಮತ್ತು ಪಾಕಿಸ್ತಾನಗಳು ವಿಭಜನೆ ಆದಮೇಲೆ ಈ ಅಬ್ದುಲ್ ಹಕ್ ಖೈಬರ್ ಪಖ್ತೂನ್ಖ್ವಾದ ಅಖೋರಾ ಕಟಕ್ ಅಲ್ಲಿ ಒಂದು ಮದರಸಾ ಮತ್ತು ಮಸೀದಿಯನ್ನ ತೆರೆದ. ಇದು ಹನಾಫಿ ದಿಯೋಬಂದ್ ಪಂಥದ ಮದರಸಾ ಆಗಿತ್ತು. ಮುಂದದನ್ನ ಆತನ ಮಕ್ಕಳು ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅದರಲ್ಲೊಬ್ಬ ಈ ಸಮೀಉಲ್ ಹಕ್ ಹಕ್ಕಾನಿ. ಗೆಳೆಯರೆ, ಸಮೀಉಲ್ ಹಕ್ ಕೈಗೆ ಹಕ್ಕಾನಿ ಮಸೀದಿ ಬರೋ ಹೊತ್ತಿಗೆ ಪಕ್ಕದ ಪಾಕಿಸ್ತಾನದಲ್ಲಿ ರಷ್ಯಾ ಹಾಗೂ ಅಮೆರಿಕಾಗಳ ನಡುವೆ ಶೀತಲ ಸಮರ ಶುರುವಾಗಿತ್ತು. ಪಾಕಿಸ್ತಾನದ ಆಡಳಿತ ಅಯೂಬ್ ಖಾನ್ ಕೈಯಲ್ಲಿತ್ತು. ಅಯೂಬ್ ಖಾನ್ ಸಾಕಷ್ಟು ಮೌಲ್ವಿಗಳನ್ನ ತನ್ನ ವಿಶ್ವಾಸಕ್ಕೆ ತಗೊಂಡ. ಪಾಕಿಸ್ತಾನದಲ್ಲಿ ಕಟ್ಟರ್ ಇಸ್ಲಾಮಿಗೆ ಬೆಂಬಲವಾಗಿ ನಿಲ್ಲುವ ಮೂಲಕ ತನ್ನ ಆಡಳಿತವನ್ನ, ಅಧಿಕಾರವನ್ನ ಭದ್ರಾ ಮಾಡ್ಕೊಳ್ಳೋದಕ್ಕೆ ಈ ಅಯೂಬ್ ಖಾನ್ ಪ್ರಯತ್ನ ಪಡ್ತಿದ್ದ. ಆ ಕಾಲದಲ್ಲೇ ಸಮೀಉಲ್ ಹಕ್ಗೆ ಅಯೂಬ್ ಖಾನ್ ಸಿಕ್ಕಿದ್ದು ಮತ್ತು ಅವರಿಬ್ಬರ ಐಡಿಯಾಗಳು ಕೂಡ ಮ್ಯಾಚ್ ಆದವು. ಗೆಳೆಯರೆ, ನಿಮಗೆ ಗೊತ್ತಲ್ಲ, ಆಫ್ಘನಿಸ್ತಾನದಲ್ಲಿ ರಷ್ಯಾದ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಂದು ಮುಜಾಹಿದೀನ್ಗಳ ಪಡೆ ಬೇಕಿತ್ತು ಮತ್ತು ಮುಜಾಹಿದೀನ್ಗಳನ್ನ ಸೃಷ್ಟಿ ಮಾಡೋದಕ್ಕೆ ಜನ್ನತ್, ಹೂರ್, ಖಮರ್ ಇವುಗಳ ಬಗ್ಗೆ ಹೇಳಿ ತಲೆ ಕೆಡಿಸೋದಕ್ಕೆ ಜನ ಬೇಕಿತ್ತು. ಅದಕ್ಕೆ ಮತಾಂಧ ಮುಲ್ಲಾಗಳ ಅಗತ್ಯ ಆಯಿತು. ಈ ಮುಲ್ಲಾಗಳನ್ನು ತಯಾರು ಮಾಡೋದಕ್ಕೂ ಜನ ಬೇಕಿತ್ತು. ಆ ಕೆಲಸವನ್ನ ಕೈಗೆತ್ಕೊಂಡಿದ್ದು ಸಮೀಉಲ್ ಹಕ್. ಈತ ತಯಾರು ಮಾಡಿದ ಜನಾನೇ ಮುಂದೆ ತಾಲಿಬಾನಿಗಳು ಅನ್ನಿಸ್ಕೊಂಡ್ರು. ಆಫ್ಘನಿಸ್ತಾನದಿಂದ ವಲಸೆ ಬಂದಿದ್ದ ನಿರಾಶ್ರಿತರ ಮಕ್ಕಳನ್ನ ಇವನ ಮದರಸಾದಲ್ಲಿ ಇಟ್ಟುಕೊಂಡು ಅವರಿಗೆ ಆಯುಧ ತರಬೇತಿಯ ಜೊತೆಗೆ ಮತಾಂಧತೆಯನ್ನು ಕೂಡ ತುಂಬಿ ಅವರನ್ನ ಭಯೋತ್ಪಾದಕರನ್ನಾಗಿ ತಯಾರು ಮಾಡೋ ಕೆಲಸವನ್ನ ಈ ಸಮೀಉಲ್ ಹಕ್ ಮಾಡ್ದ. ಹಾಗೆ ಇವನ ಮದರಸಾದಲ್ಲಿ ಹುಟ್ಟುಕೊಂಡವರೇ ತಾಲಿಬಾನಿಗಳು. ತಾಲಿಬಾನಿಗಳು ಅಂದರೆ ವಿದ್ಯಾರ್ಥಿಗಳು ಅಂತ ಅರ್ಥ.
ಇಸ್ಲಾಮಿನ ವಿದ್ಯಾರ್ಥಿಗಳಿವರು. ಅವರೇ ಇವತ್ತು ಆಫ್ಘನಿಸ್ತಾನವನ್ನು ಆಳ್ತಾ ಇದ್ದಾರೆ. ಅವರೇ ಇವತ್ತು ಪಾಕಿಸ್ತಾನದಲ್ಲಿ TTP ಹೆಸರಲ್ಲಿ ಅಲ್ಲಿನ ಪೊಲೀಸರಿಗೆ, ಆಡಳಿತಕ್ಕೆ, ಸೇನೆಗೆ ನಕ್ಷತ್ರಗಳನ್ನು ತೋರಿಸ್ತಾ ಇದ್ದಾರೆ. ಅಂಥ ತಾಲಿಬಾನನ್ನು ಸೃಷ್ಟಿ ಮಾಡಿದ ಈ ಸಮಿಯನ್ನ ಫಾದರ್ ಆಫ್ ತಾಲಿಬಾನ್, ತಾಲಿಬಾನಿಗಳ ತಂದೆ ಅಂತ ಕರೆಯಲಾಗ್ತಾ ಇತ್ತು. ಇಂಥ ಸಮಿ ಕಟ್ಟಿದ ಮಸೀದಿಯನ್ನ, ಮದರಸಾನ ಅವನ ಮಗ ಮೌಲಾನಾ ಹಮೀದ್ ಉಲ್ ಹಕ್ಕಾನಿ ಈಗ ನೋಡ್ಕೊಳ್ತಾ ಇದ್ದ. ಶುಕ್ರವಾರದ ಸ್ಫೋಟದಲ್ಲಿ ಸಾವಿಗೀಡಾಗಿರೋದು ಇದೇ ಮೌಲಾನಾ ಹಮೀದ್ ಉಲ್ ಹಕ್. ಈಗ ನಿಮಗೆ ಈ ಕೃತ್ಯವನ್ನ ಯಾರು ಮಾಡಿರಬಹುದು ಅನ್ನೋ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಇದೆಯಾ? ಇಲ್ಲ ಅನ್ನೋದಾದ್ರೆ ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ ಕೇಳಿ. ಗೆಳೆಯರೆ, ಈ ಹಕ್ಕಾನಿ ಮಸೀದಿ ಮತ್ತು ಅದರ ಮುಖ್ಯಸ್ಥ ಸಮೀಉಲ್ ಹಕ್ ಸಾಕಷ್ಟು ತಾಲಿಬಾನಿಗಳನ್ನ ತಯಾರು ಮಾಡ್ದ. ಜೊತೆಗೆ ಇಸ್ಲಾಂ ಹೆಸರಲ್ಲಿ ಬೆಂಕಿಯನ್ನ ಕಕ್ಕೋ ಮೌಲ್ವಿಗಳು, ಮತಪ್ರಚಾರಕರನ್ನ ಹುಟ್ಟಾಕದ. ಇನ್ನು ಈ ಸೆಂಟರ್ ಜಾಗತಿಕ ಜಿಹಾದ್ ಸೆಂಟರ್ ಅನ್ನಿಸ್ಕೊಳ್ಳೋದಕ್ಕೆ ಶುರು ಮಾಡ್ತು. ಪಾಕಿಸ್ತಾನ ಸೇರಿದಂತೆ ಜಗತ್ತಿನ ನಾನಾ ಕಡೆಗಳಿಂದ ಇಲ್ಲಿಗೆ ಹಣ ಹರಿದು ಬರ್ತಾ ಇತ್ತು. ಆಯುಧ ತರಬೇತಿ ಇಲ್ಲಿ ಸಿಗ್ತಾ ಇತ್ತು. ಅಷ್ಟರಲ್ಲಿ ಆಫ್ಘನಿಸ್ತಾನದಲ್ಲಿ ಪರಿಸ್ಥಿತಿ ಬದಲಾಯಿತು. ರಷ್ಯಾ ಅಲ್ಲಿಂದ ಎದ್ದು ಹೋಯ್ತು. ತಾಲಿಬಾನಿಗಳ ಕೈಗೆ ಆಡಳಿತ ಸಿಗ್ತು. ಅವರು ತಮ್ಮನ್ನು ಹುಟ್ಟಿಸಿದ ಅಮೆರಿಕಾದ ವಿರುದ್ಧವೇ ತಿರುಗಿ ಬಿದ್ರು. ಸೇಮ್ ನಮ್ಮ ಭಸ್ಮಾಸುರನ ಕಥೆ. ಕಡೆಗೆ ಅಮೆರಿಕ ಆಫ್ಘನಿಸ್ತಾನದ ಮೇಲೆ ದಾಳಿ ಮಾಡ್ತು. ಆ ಸಂದರ್ಭದಲ್ಲಿ ಅಮೆರಿಕಾನ ಕಾಡಿದ್ದು ಬರೀ ತಾಲಿಬಾನ್ ಒಂದೇ ಅಲ್ಲ, ಅಲ್ಲಿನ ಹಕ್ಕಾನಿ ಉಗ್ರರ ಪಡೆ. ಈ ಹಕ್ಕಾನಿಗಳನ್ನು ಸೃಷ್ಟಿ ಮಾಡಿದ್ದು, ಅವರ ಬೆನ್ನಿಗೆ ನಿಂತಿದ್ದು, ಅವರಿಗೆ ಬೇಕಾದ ಹಣಕಾಸಿನ ನೆರವನ್ನ ಕೊಡ್ತಾ ಬಂದಿದ್ದು, ಅವರ ಪರ ಅಮೆರಿಕಾದ ವಿರುದ್ಧ ಹೋರಾಟ ಮಾಡೋದಕ್ಕೆ ಮುಜಾಹಿದೀನ್ಗಳನ್ನು ಒದಗಿಸಿದ್ದು, ಅವರಿಗೆ ತರಬೇತಿ ಕೊಟ್ಟಿದ್ದು ಎಲ್ಲ ಕೂಡ ಇದೇ ಸಮಿ ಹಕ್ನ ಮದರಸ. ಇನ್ನು ಸಮಿ ಹಕ್ ಕೂಡ ಜಮೈತ್ ಉಲೇಮಾ ಇ ಇಸ್ಲಾಂ ಅನ್ನೋ ಒಂದು ಪಕ್ಷ ಕಟ್ಟಿ ಪಾಕಿಸ್ತಾನದ ರಾಜ್ಯಸಭಾ ಸದಸ್ಯ ಕೂಡ ಆಗಿದ್ದ. ಇಂಥ ಸಮಿ ಉಲ್ ಹಕ್ನನ್ನ 2018ರಲ್ಲಿ ಅತ್ಯಂತ ಅನುಮಾನಾಸ್ಪದವಾಗಿ ಕೊಲೆ ಮಾಡಲಾಯಿತು. ಅವನು ತನ್ನ ಮನೆಯಲ್ಲಿರುವಾಗಲೇ ಯಾರೋ ಅವನ ಮನೆಗೆ ನುಗ್ಗುತ್ತಾರೆ, ಅವನನ್ನು ಚಾಕುವಿನಿಂದ ಬರ್ಬರವಾಗಿ ಇರಿತಾರೆ, ಅಲ್ಲಿಂದ ಹೊರಟು ಹೋಗ್ತಾರೆ. ರಕ್ತದ ಮಡುವಲ್ಲಿ ಬಿದ್ದಿದ್ದವನನ್ನ ಆಸ್ಪತ್ರೆಗೆ ಸೇರಿಸಲಾಯಿತು. ಆದ್ರೆ ಅವನು ಬದುಕಿ ಉಳಿಲಿಲ್ಲ. ಇನ್ನಿವನ ನಂತರ ಇವನ ಮಗ ಮೌಲಾನಾ ಹಮೀದ್ ಉಲ್ ಹಕ್ ಈ ದಾರುಲ್ ಉಲೂಮ್ನ ನೇತೃತ್ವವನ್ನು ವಹಿಸಿಕೊಂಡ. ಅಲ್ಲಿ ಸದ್ಯಕ್ಕೆ ಸುಮಾರು 4,000 ಮಕ್ಕಳು ಕಲಿತಾ ಇವೆ. ಅವರಿಗೆ ಊಟ, ವಸತಿ, ಬಟ್ಟೆ ಹಾಗೂ ಭಯೋತ್ಪಾದನೆಯ ಬೋಧನೆ ಎಲ್ಲವನ್ನ ಉಚಿತವಾಗಿ ಕೊಡಲಾಗ್ತಾ ಇದೆ. ಈಗ ಅದೇ ಮಸೀದಿಯಲ್ಲೇ ಸ್ಫೋಟ ಸಂಭವಿಸಿರೋದು. ಮೇಲ್ನೋಟಕ್ಕೆ ಇದು ಪಾಕಿಸ್ತಾನದಲ್ಲಿ ಆಗಾಗ ನಡೆಯುವ ಮಸೀದಿ ಸ್ಫೋಟದ ತರ ಕಾಣುತ್ತೆ ನಿಜ. ಆದರೆ ಇದು ಮೌಲಾನಾ ಹಮೀದ್ ಉಲ್ ಹಕ್ನನ್ನ ಗುರಿಯಾಗಿಸಿಕೊಂಡು ಮಾಡಿದ ದಾಳಿ ಅಂತ ಪಾಕಿಸ್ತಾನದ ಡಾನ್ ವರದಿ ಮಾಡಿದೆ. ಇನ್ನು ವಾಯ್ಸ್ ಆಫ್ ಅಮೆರಿಕಾ ಕೂಡ ಈ ಘಟನೆಯ ಬಗ್ಗೆ ಕ್ಷಣ ಕೂಡ ವಿಳಂಬ ಮಾಡದೆ ವರದಿ ಪ್ರಕಟಿಸಿದೆ. ಇನ್ನು ಇದು ಟಾರ್ಗೆಟೆಡ್ ಅನ್ನೋದಾದ್ರೆ ಯಾರು ಟಾರ್ಗೆಟ್ ಮಾಡಿರಬೇಕು? ಗೆಳೆಯರೆ, ಇವನು ಭಾರತಕ್ಕೆ ನೇರವಾಗಿ ಯಾವ ಕಾರಣಕ್ಕೂ ಬೇಕಿರಲಿಲ್ಲ. ಅಫ್ಕೋರ್ಸ್ ಇಲ್ಲಿಂದ ಬಂದವರು ಕೆಲವರು ಮತ್ತು ಹಕ್ಕಾನಿ ಮಸೀದಿಯ ಜೊತೆಗೆ ನೇರ ಸಂಪರ್ಕ ಇದ್ದ ಕೆಲವರು ಭಾರತದ ಮೋಸ್ಟ್ ವಾಂಟೆಡ್ ಲಿಸ್ಟ್ ಅಲ್ಲಿ ಇರೋದು ನಿಜ. ಆದರೆ ಈ ಮೌಲಾನಾ ನೇರವಾಗಿ ಭಾರತದ ಪಟ್ಟಿಯಲ್ಲಿದ್ದವನಲ್ಲ. ಆದರೆ ಹಕ್ಕಾನಿಗಳ ಗುಂಪು ಅಮೆರಿಕಾದ ಪಟ್ಟಿಯಲ್ಲಿತ್ತು ಮತ್ತು ಐಸಿಸ್ ಪಟ್ಟಿಯಲ್ಲಿ ಕೂಡ ಇದಿತ್ತು. ಇತ್ತೀಚೆಗಷ್ಟೇ ಆಫ್ಘನಿಸ್ತಾನದಲ್ಲಿ ಖಲೀಲ್ ರೆಹಮಾನ್ ಹಕ್ಕಾನಿಯನ್ನ ಬಾಂಬ್ ಸ್ಫೋಟದ ಮೂಲಕ ಹೊಡೆದುಕೊಂಡ್ರು. ಅವನು ಸಿರಾಜುದ್ದೀನ್ ಹಕ್ಕಾನಿಯ ಸಂಬಂಧಿಯಾಗಿದ್ದ. ಈಗ ಮೌಲಾನಾ ಹಮೀದುಲ್ ಹಕ್ಕಾನಿಯನ್ನ ಹೊಡೆದು ಹಾಕಲಾಗಿದೆ. ಹಾಗಾದ್ರೆ ಇದರ ಹಿಂದೆ ಅಮೆರಿಕಾದ ಏಜೆನ್ಸಿಗಳ ಕೈವಾಡ ಏನಾದರೂ ಇದೆಯಾ? ಗೊತ್ತಿಲ್ಲ. ಇನ್ನು ಇದುವರೆಗೆ ಯಾವ ಉಗ್ರ ಸಂಘಟನೆಯು ಇದನ್ನ ಮಾಡಿದ್ದು ನಾವೇ ಅಂತ ಎಲ್ಲೂ ಹೇಳ್ಕೊಳ್ಳೋದಿಕ್ಕೆ ಹೋಗಿಲ್ಲ. ಆದ್ರೆ ಹಕ್ಕಾನಿ ನೆಟ್ವರ್ಕ್ ಮತ್ತು ತಾಲಿಬಾನ್ ಮಾತ್ರ ಇದು ಯಾರು ಮಾಡಿದ್ದು ಅನ್ನೋದು ನಮಗೆ ಗೊತ್ತಿದೆ ಅಂತ ಹೇಳೋ ಮೂಲಕ ಐಸಿಸ್ ಕಡೆಗೆ ಬೆಟ್ಟು ಮಾಡ್ತಾ ಇದೆ. ಇದು ಐಸಿಸ್ ಕೆಲಸ ಅಂತ ಅವರು ಬಲವಾಗಿ ನಂಬಿದ್ದೇ ಆದ್ರೆ ಅವರ ಸಿಟ್ಟು ಪಾಕಿಸ್ತಾನದ ಕಡೆಗೆ ತಿರುಗುತ್ತೆ. ಯಾಕೆಂದ್ರೆ ಐಸಿಸ್ನ ಪಾಕಿಸ್ತಾನದ ISI ಸಾಕ್ತಾ ಇದೆ ಅನ್ನೋದು ಆಫ್ಘನ್ ತಾಲಿಬಾನಿಗಳಿಗೆ ಗೊತ್ತಿರೋ ವಿಷಯ. ಹಾಗೆ ಈ ಮಸೀದಿಗೆ ರಕ್ಷಣೆಯನ್ನು ಕೊಡೋದು ಪಾಕಿಸ್ತಾನದ ಕೆಲಸ ಅಂತ ತಾಲಿಬಾನಿಗಳು ಭಾವಿಸ್ತಾರೆ. ಅದರಲ್ಲಿ ಪಾಕ್ ಸರ್ಕಾರ ವಿಫಲವಾಗಿದೆ ಅಂದ ಕೂಡಲೇ ಅವರ ಸಿಟ್ಟು ಪಾಕಿಸ್ತಾನದ ಕಡೆಗೆ ತಿರುಗತ್ತೆ. ಇನ್ನು ಈ ದಾಳಿಗೆ ರಿವೆಂಜ್ ಹೇಳೋದಕ್ಕೆ TTP ಮುಂದಾಗತ್ತೆ. ಅದರ ಪರಿಣಾಮ ಮತ್ತೆ ಪಾಕಿಸ್ತಾನದಲ್ಲಿ ಪಟಾಕಿಗಳು ಸಿಡಿಯೋದು ಹೆಚ್ಚಾಗ್ತಾ ಹೋಗುತ್ತೆ. ಇದೆಲ್ಲದರ ಪರಿಣಾಮ ಪಾಕಿಸ್ತಾನದಲ್ಲಿ ನಡೀತಿರೋ ಚಾಂಪಿಯನ್ಸ್ ಟ್ರೋಫಿಯ ಮೇಲೆ ಆಗದೆ ಇದ್ರೆ ಸಾಕು. ಯಾಕೆಂದ್ರೆ ಪಾಪ ಕ್ರಿಕೆಟ್ ನೋಡೋದಕ್ಕೆ ನಾನಾ ದೇಶಗಳ ಜನ ಅಲ್ಲಿಗೆ ಬಂದಿದ್ದಾರೆ. ಅವರಿಗೇನು ಆಗಬಾರ್ದು ನೋಡಿ. ಇದು ಗೆಳೆಯರೆ ಪಾಪಿಗಳ ಲೋಕದಲ್ಲಿ ನಡೆದ ಇನ್ನೂ ಒಂದು ದೊಡ್ಡ ಬೇಟೆಯ ಕುರಿತಾದ ಒಂದಷ್ಟು ಮಾಹಿತಿ. ಈ ಹಮೀದುಲ್ ಹಕ್ನ ಸಾವಿದೆಯಲ್ಲ, ಇದನ್ನ ಯಾರು ಸಂಭ್ರಮಿಸ್ತಾ ಇದ್ದಾರೋ ಗೊತ್ತಿಲ್ಲ. ಆದ್ರೆ ಭಯೋತ್ಪಾದಕರ ಸೃಷ್ಟಿಯ ಕೆಲಸಕ್ಕೆ ಇದೊಂದು ದೊಡ್ಡ ಹಿನ್ನಡೆ ಅಂತ ಹೇಳಿದ್ರೆ ತಪ್ಪಂತೂ ಆಗೋದಿಲ್ಲ. ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.